ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪೂರ್ವಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನನ್ನ ಬೇಸನ್ ಉಂಡೆ ಮಾಡೋದು ಹೇಳ್ಕೊಡ್ತೀನಿ ನೋಡಿ. 2 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಬೇಳೆ ಇದ್ರೂ ಮಾಡ್ಬೋದು, ನಾನು ಕಡಲೆ ಹಿಟ್ಟಿಂದ ಮಾಡ್ತಾಯಿದ್ದೀನಿ. 2 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ತುಪ್ಪ ಬೇಕಾಗುತ್ತೆ. ಇದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 15 ನಿಮಿಷ ಆದರೂ ಫ್ರೈ ಮಾಡಬೇಕು. ಚೆನ್ನಾಗಿ ಸ್ಮೆಲ್ ಬರಬೇಕು ಅದಕ್ಕೆ ಚೆನ್ನಾಗಿ. ತುಂಬ ಚೆನ್ನಾಗಿ ಬರುತ್ತೆ. ಬೇಕ್ರಿ ಹೋಗಿ ತರೋಕ್ಕಿಂತ ಇಲ್ಲೇ ಮನೇಲಿ ಮಾಡ್ಕೊಂಡು ತಿನ್ಬೋದು. ಆರಾಮಾಗಿ ಈಜಿಯಾಗಿ ಮಾಡ್ಬೋದು. ಬಾಯಲ್ಲಿಟ್ಟು ಕರಗ್ತದೆ. ಒಂದ್ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ. ಫ್ರೈ ಮಾಡ್ತಾ ಇದ್ದೀನಿ ನಾನು. 1 ಲೋಟ ತುಪ್ಪ ತೊಗೊಂಡು ಸ್ವಲ್ಪ ಗಟ್ಟಿ ಇತ್ತು ಕರಗ್ಸೋಕ್ಕಾಗಿದ್ದೀನಿ ನಾನು ಪ್ಯಾನ್ಗೆ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ತುಪ್ಪನ ಬಿಸಿ ಮಾಡಿಕೊಂಡು ಅದರಲ್ಲಿ ಮತ್ತೆ ಫ್ರೈ ಮಾಡಬೇಕು. ಒಂದು 5 ರಿಂದ 10 ನಿಮಿಷ ಫ್ರೈ ಮಾಡಬೇಕು ತುಪ್ಪದಲ್ಲಿ ಹಾಕಿದ ಮೇಲೆ. ಈಗ ತುಪ್ಪ ತೊಗೊಂಡಿದ್ದೀನಿ. ಗಟ್ಟಿ ಆಗಿಬಿಟ್ಟಿತ್ತು ನನ್ನ ತುಪ್ಪ, ಅದಕ್ಕೆ ನಾನು ಕರಗಿಸ್ತಾ ಇದ್ದೀನಿ. ಈಗ ಹಿಟ್ಟು ಹಾಕ್ತಾಯಿದ್ದೀನಿ 2 ಕಪ್. 1 ಕಪ್ಪು ತುಪ್ಪಕ್ಕೆ 2 ಕಪ್ಪು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಎರಡು ಕಪ್ ತಗೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷ ಹಾಕಬೇಕು. ಅದು ಚೆನ್ನಾಗಿ ಫ್ರೈ ಮಾಡಬೇಕು, ಅಂದರೆ ಹಸಿ ವಾಸನೆ ಬರಲ್ಲ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಚೆನ್ನಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗ್ತದೆ. ಫುಲ್ಲು ಉಂಡೆ ಲೂಸೂ ಆಗಲ್ಲ, ಗಟ್ಟಿನೂ ಆಗಲ್ಲ, ಸ್ಮೂತಾಗಿ ಬರುತ್ತೆ.
ಈಗ ಒಂದು ಕಪ್ಪು ಶುಗರ್ ಪೌಡ್ರು, ಸಕ್ಕರೆ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ. ನೀವು ರುಚಿಗೆ ನೋಡಿಬಿಟ್ಟು ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಎಷ್ಟು ತಿಂತೀರಾ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು 2 ಕಪ್ಗೆ 1 ಕಪ್ ಹಾಕ್ತಾಯಿದ್ದೀನಿ. 2 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ಪು ಸಕ್ಕರೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಈ ಥರ ಕಟ್ಟಿದ್ದೀನಿ. ಇದಿನ್ನೂ ಆರಿದ ಮೇಲೆ ಚೆನ್ನಾಗಿ ಬರುತ್ತೆ ಉಂಡೆ. ಎಲ್ಲನೂ ಇದೇ ಥರ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. 4 ಏಲಕ್ಕಿ ಜಜ್ಜಿಡ್ತಾ ಇದ್ದೀನಿ. ಈ ಥರ ಬಂದಿದೆ ನೋಡಿ. ಪುಡಿ ಮಾಡ್ಕೊಂಡು ಬರ್ತೀನಿ ಅದನ್ನು. ಸ್ವಲ್ಪ ಗೋಡಂಬಿ ಪುಡಿ ಮಾಡಿ ಹಾಕಿದರೆ ಸ್ಮೆಲ್ ಬರುತ್ತೆ. ದ್ರಾಕ್ಷಿ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಎಲ್ಲ ಹಿಟ್ಟು ರೆಡಿಯಾಗಿದೆ. ಈಗ ಇದು ಉಂಡೆ ಕಟ್ಕೊತೀನಿ. ಈಗ ನೋಡಿ, ಇಷ್ಟು ಸ್ವಲ್ಪ ತಗೊಂಡ್ಬಿಟ್ಟು ಉಂಡೆ ಕಟ್ಕೋಬೇಕು. ಈ ಥರ ಫ್ರೈ ಆಗಿದೆ. ಈಗ ತೆಗಿತೀನಿ. ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಹೇಗೆ ಕಾಣಿಸ್ತಾ ಇದೆ ಅಂತ ಒಂದ್ಸಲ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.